ಆನಂದ್, ಸೋಮವಾರ ದಿಲ್ಲಿಲಿ ಏನಾಗುತ್ತೆ? ನಿತಿನ್ ನಬೀನ್ರ ಭೇಟಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂತಿದೆ, ಬೇರೆ ಯಾರನ್ನ ಭೇಟಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಅಜಿತ್, ಈಗ ದೆಹಲಿಗೆ ಹೋಗಬೇಕು ಅನ್ನೋ ನಿರ್ಧಾರವನ್ನು ಇಬ್ಬರು ನಾಯಕರು ತೆಗೆದುಕೊಂಡಿದ್ದಾರೆ. ಬಿಜೆಪಿಯ ವಿಜೇಂದ್ರ ಮತ್ತು ಅಶೋಕ್ ಅವರು ತೆಗೆದುಕೊಂಡಿದ್ದಾರೆ. ಆದರೆ ದೆಹಲಿಗೆ ಬರಬೇಡಿ ಅಂತಕ್ಕಂಥ ಸೂಚನೆ ಕೂಡ ಬಂದಿದೆ. ನೀವು ಅಲ್ಲಿಂದ ಕರೆದಿರೋದಲ್ವಾ ಇದು? ಸೋಮವಾರ ನಾವು ಬರ್ತೇವೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಇಲ್ಲಿಂದ ಹೇಳಿದ ಕಾರಣಕ್ಕಾಗಿ ಬನ್ನಿ ಅಂತ ಹೇಳಿದ್ದಾರೆ. ಅವರು ಆರಂಭಿಕವಾಗಿ ಹೇಳಿರ್ತಕ್ಕಂಥದ್ದು ಕೇವಲ ಮಾಹಿತಿ ಕೊಡಿ ಅಂತೇಳಿ, ಯಾರಿಗೆ ಓಟ್ ಹಾಕಿದ್ರು ಅಂತಕ್ಕಂಥ ಸಂಪೂರ್ಣವಾದ ಪಟ್ಟಿ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಮತ್ತು ನಾವು ಈಗ ಬಂದು ನೇರವಾಗಿ ಬಂದು ವಾಸ್ತವವನ್ನು ತಿಳಿಸ್ತೇವೆ ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿಕೊಂಡಾಗ ಓಕೆ ಅಂತಕ್ಕಂಥ ಸಂದೇಶ ಬಂದಿದೆ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಮಾಡ್ತಾರೆ. ಇನ್ನು ಉಳಿದಾಗಿ ಇತರ ನಾಯಕರ ಭೇಟಿ ಮಾಡೋ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರಶಾಂತ್ ಹೇಳ್ತಾ ಇದ್ರು, ಇನ್ನಷ್ಟು ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇತ್ತು ಅಂತ. ಎಸ್, 6 ದಿನಗಳ ಹಿಂದೆ DK ಶಿವಕುಮಾರ್ 4 ಸೀಸನ್ ಹೋಟೆಲ್ನಲ್ಲಿ ಒಬ್ಬರನ್ನ ಭೇಟಿ ಮಾಡುವ ಪ್ರಯತ್ನ ಮಾಡಿದರು. ಆದರೆ ಆ DK ಶಿವಕುಮಾರ್ ಆ ಪ್ರಯತ್ನಕ್ಕೆ ಮಾಧ್ಯಮಗಳೇ ಬ್ರೇಕ್ ಹಾಕಿದ್ರು. ನಮ್ಮ ಚಾನಲ್ ಒಳಗೊಂಡಂತೆ ಇತರ ಚಾನಲ್ಗಳು ಎಲ್ಲರೂ ಕೂಡ ಕೆಳಗಿದ್ದ ಕಾರಣಕ್ಕಾಗಿ ಮಾತುಕತೆ ವಿಫಲ ಆಯಿತು. ಇಲ್ಲಾಂದ್ರೆ 33 ಓಟ್ ಆಗ್ತಿತ್ತು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅಂದರೆ ಇನ್ನಷ್ಟು ದೊಡ್ಡ ಸಂಖ್ಯೆಯ BJPಯ ಶಾಸಕರ ಚರ್ಚೆ ಮಾಡುವ ಪ್ರಯತ್ನಗಳು ಕೂಡ ನಡೆದಿತ್ತು. ಅದು 32 ಅಲ್ಲ, ಅದು 33 ಕೂಡ ಆಗ್ತಾ ಇತ್ತು. ಆ ಸಾಧ್ಯತೆಗಳು ಕೂಡ ಇತ್ತು. ಸೊ ಅದು ಮಾಧ್ಯಮಗಳ ಕಾರಣಕ್ಕಾಗಿ ಅದು ಆ ಭೇಟಿ ಸರಿಯಾಗಿಲ್ಲ. ಆ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗಿದ್ದೇನು, ಮುನಿಯಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಆ ಕಾರಣಕ್ಕಾಗಿ ಡಿಸ್ಕಷನ್ ಮಾಡೋಕ್ಕೆ DK ಶಿವಕುಮಾರ್ ಬಂದಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಆದರೆ ಚರ್ಚೆ ಬೇರೆ ಇತ್ತು ಅನ್ನುವಂಥ ಮಾತುಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಓಕೆ, ಸೊ ಹೀಗಾಗಿ ಇಲ್ಲಿ BJPಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ನಾಯಕರು ಯಾರ್ಯಾರನ್ನೋ ಸಂಪರ್ಕ ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡಿದರು. ಒಂದು ಹತ್ತಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾವ್ಯಾವ ಡೆವಲಪ್ಮೆಂಟ್ ಆಗಿದೆ ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ವಿಜೇಂದ್ರ ಮತ್ತು ಅಶೋಕ್ ಅವರು ಮಾಡ್ತಾರೆ. ಸೋಮವಾರ ಅವರು ದೆಹಲಿಗೆ ತೆರಳಿ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಮತ್ತು ಬಹಳ ಪ್ರಮುಖವಾಗಿ BJP ಒಳಗಡೆ ತಮ್ಮನ್ನು ಸರಿಯಾಗಿ ಪರಿಗಣಿಸ್ತಿಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೇಳುವ, ಪ್ರಶ್ನಿಸುವ ರೀತಿಯಲ್ಲೂ ಕೂಡ ಶಾಸಕರು ಮುಂದಾಗಿದ್ದಾರೆ. ಯಾಕೆಂದರೆ ಈ JDSಗೆ ಯಾರು ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ರು, ಆ ಶಾಸಕರದೊಂದು ಬೇಸರ ಇದ್ದೇ ಇದೆ. ನಮ್ಮ ಮೇಲೆ ಯಾಕೆ ನೀವು ವಿಶ್ವಾಸ ಇಟ್ಟಿಲ್ಲ, ನಾವು ಸಣ್ಣ ಸಮುದಾಯಕ್ಕೆ ಸೇರಿದ್ದೇವೆ ಅನ್ನೋ ಕಾರಣಕ್ಕಾಗಿ ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ, ಯಾಕೆ ನಮ್ಮನ್ನು JDS ಪಟ್ಟಿಗೆ ಸೇರಿಸಿದ್ರಿ ಅಂತ ಪ್ರಶ್ನೆಯೂ ಕೂಡ ಮಾಡಿದ್ದಾರೆ ಈಗಾಗಲೇ. ಹಾಗಾಗಿ ಸೊ ಅವೆಲ್ಲವೂ ಕೂಡ ಅಂದರೆ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಕೂಡ ಶಾಸಕರು ಮಾಡಿದ್ದಾರೆ. ಶಾಸಕರ ಸರಿ ನಡೆಸ್ಕೊಳ್ತಾ ಇಲ್ಲ, ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಪ್ರತಿಪಕ್ಷ ಅಂದರೆ ಒಂದು ರೀತಿ ವೈರತ್ವದ ಭಾವನೆಗಳಲ್ಲೇ ನಾವು ಇರಬೇಕು ಅನ್ನುವ ರೀತಿಯ ವಾತಾವರಣ ಯಾಕೆ ಸೃಷ್ಟಿ ಮಾಡಬೇಕು, ಈ ಥರದ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಮುಖ್ಯಮಂತ್ರಿ ನೇರವಾಗಿ ಭೇಟಿ ಮಾಡ್ತಕ್ಕಂಥ, ಮುಖ್ಯಮಂತ್ರಿಗಳನ್ನು ಸಹಾಯ ಪಡಿತಕ್ಕಂಥ ಒಂದು ವಾತಾವರಣ ಇರಬೇಕು. ಆ ವಾತಾವರಣಕ್ಕೆ ಬ್ರೇಕ್ ಹಾಕ್ತಕ್ಕಂಥ ರೀತಿಯ ಒಂದು ರಾಜಕೀಯ ನಡೀತಾ ಇರುವಂಥದ್ದು ನಮ್ಮಂಥ ಶಾಸಕರಿಗೆ ತೊಂದರೆ ಆಗುತ್ತೆ ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ತಪ್ಪೇನು ಅಥವಾ ಪ್ರಭಾವಿ ಸಚಿವರನ್ನು ಭೇಟಿ ಮಾಡಿ ತಪ್ಪೇನು. ಬಟ್ ಎರಡು ಬಣದವರು ಎರಡು ಬೇರೆ ಬೇರೆ ಪಟ್ಟಿಗಳನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆಯಲ್ಲ? ಎಸ್, ಅದರಲ್ಲಿ 3 ಹೆಸರುಗಳ ಕಾಮನ್ ಇದಾವಂತೆ. ಆ 3 ಹೆಸರುಗಳಲ್ಲಿ ವ್ಯತ್ಯಾಸಗಳಿದೆ. ಅಂದರೆ ಆರಂಭಿಕ ಒಂದು ಏನು 30, 60 ಪಟ್ಟಿ ರೆಡಿಯಾಗಿತ್ತು. ಕೊನೆಯ ಹಂತದಲ್ಲಿ ಅದು ಬದಲಾವಣೆ ಆಗಿದೆ, ನಿಜ ಅದು. ಯಾಕೆಂದರೆ ಯತ್ನಾಳ್ ಅವರಿಗೆ, ಲಿಂಗರಾಜ್ ಪಾಟೀಲ್ ಅವರಿಗೆ ಓಟ್ ಹಾಕಲಿಕ್ಕೆ ಆರಂಭಿಕವಾಗಿ ಹೇಳಲಾಗಿತ್ತು. ಆದರೆ ಯತ್ನಾಳ್ ಅವರು ತುಂಬ ತಡವಾಗಿ ಬಂದ ಕಾರಣಕ್ಕಾಗಿ ಲಿಂಗರಾಜ್ ಪಾಟೀಲ್ ಅವ್ರಿಗೆ ಓಟ್ ಬಂದು JDS ಓಟ್ ಹಾಕಿ ಅಂತಕ್ಕಂಥ ಡೈರೆಕ್ಷನ್ ಕೂಡ ಅವ್ರಿಗೆ ಕೊಡಲಾಯಿತು. ಅವರು ಪ್ರಾಮಾಣಿಕವಾಗಿ ಅವರು ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟನ್ನು ಫುಲ್ಫಿಲ್ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಚೇಂಬರಲ್ಲಿ 10 ನಿಮಿಷಗಳ ಕಾಲ ಚರ್ಚೆ ಮಾಡಿದ ಬಳಿಕ ಚರ್ಚೆ ತೀರ್ಮಾನ ಆಗಿತ್ತು. ತೀರ್ಮಾನದ ಪ್ರಕಾರ ನಡೆದುಕೊಂಡಿದ್ದಾರೆ. ಮಾಧ್ಯಮಗಳಿಗೆ ಕೂಡ ನೇರವಾಗಿ ಅವರು ನಾನು NDA ಅಭ್ಯರ್ಥಿಗೆ ಬೆಂಬಲಕ್ಕೆ ನಿಂತಿದ್ದೇನೆ ಅಂತಕ್ಕಂಥ ಮಾತನ್ನು ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಸೊ ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಈ BJPಯ ಈ ಒಂದು ಚುನಾವಣಾ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ನಾಯಕರು ಯಾರಿದ್ರು, ಇವರಿಗೆ ಒಟ್ಟಾರೆ ಡೆವಲಪ್ಮೆಂಟ್ ಬಗ್ಗೆ ಅರಿವು ಕೂಡ ಇದ್ದಂತಿರಲಿಲ್ಲ. ಯಾಕಂತಂದರೆ ಅಡ್ಡ ಮತದಾನದ ಒಟ್ಟಾರೆ ಏನೇನು ಆಗಬಹುದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಡ್ಡ ಮತದಾನ ಆಗಬಹುದು ಅಂತಕ್ಕಂಥ ಪರಿಕಲ್ಪನೆ ಕೂಡ ಅವ್ರಿಗೆ ಇದ್ದಂಗಿಲ್ಲ. ಯಾಕೆಂದರೆ ಅಲರ್ಟ್ ಏನಾದರೂ ಕೂಡ ಮಾಡ್ತಿದ್ರು ಅಥವಾ ಏನಾದರೂ ಕೂಡ ಒಂದು ಪ್ರಯತ್ನವಾದರೂ ಕೂಡ ತಡೆಯುವಂಥ ಪ್ರಯತ್ನವಾದರೂ ಕೂಡ ಮಾಡ್ತಾರೆ. ಈಗ ಚುನಾವಣಾ ಫಲಿತಾಂಶ ಬಂದ ಮೇಲೆ ಪ್ರತಿಯೊಬ್ಬರ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಈಗ ನಾಯಕರ ಮೇಲೆ ಕೆಲವೊಂದಷ್ಟು ಅಸಮಾಧಾನ, ಇವ್ರು ಯಾಕೆ ಮಾಡಿರಬಾರ್ದು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಕೇವಲ ಒಂದು ವರ್ಗಕ್ಕೆ ಸೇರಿರ್ತಕ್ಕ ಶಾಸಕರನ್ನಷ್ಟೇ ಗುರಿಯಾಗಿ ಈಗ ಆ ಅಭಿಪ್ರಾಯ ವ್ಯಕ್ತವಾಗ್ತಿರೋದು, ಆಕ್ಷೇಪ ಕೂಡ BJPಯಲ್ಲಿ ವ್ಯಕ್ತವಾಗ್ತಾ ಇದೆ. ಒಟ್ಟಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ದೆಹಲಿ ಮಟ್ಟದ ನಾಯಕರಿಗೆ ಗೊತ್ತಾಗಿದೆ. ದೆಹಲಿಗೆ ವಿವರಣೆ ಕೊಡುವ ಸಂದರ್ಭದಲ್ಲಿ ಯಾವ ರೀತಿ ಸಮಜಾಯಿಷಿ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು. ಅಜಿತ್, ಥ್ಯಾಂಕ್ ಯು ಸೋ ಮಚ್ ಆನಂದ್. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.